ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಸೆಟ್ ದೋಸೆನ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ. ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಬರ್ತೀನಿ. ಅದಕ್ಕೂ ಮೊದಲು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗ ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಸೊಸೈಟಿ ಅಕ್ಕಿನಲ್ಲಿ ನಾನು ಸ್ಪಾಂಜಿಯಾಗಿ ಮತ್ತು ತುಂಬ ಈ ಒಂದು ಜಾಸ್ತಿ ತೂತ್ಗಳಿರುತ್ತಲ್ಲ ಒಂದು ದೋಸೆನಲ್ಲಿ, ಆ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಈ ಕಪ್ನಲ್ಲಿ, ಅಂದರೆ ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ಗ್ಲಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನಾನು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳನ್ನು ಬಳಸ್ತಾ ಇದ್ದೀನಿ. ಯಾವುದಾದ್ರೂ ಹಾಕೊಬೋದು, ಅಂದರೆ ಉಂಡೆ ಕಾಳಾದರೂ ಪರವಾಗಿಲ್ಲ, ಹಾಗೆ ಬೇಳೆ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಉಂಡೆ ಉದ್ದಿನ ಕಾಳನ್ನು ಹಾಕ್ಕೊಂಡಿದ್ದೀನಿ. ಅರ್ಧ ಗ್ಲಾಸ್ ಇದೆ, ಜೊತೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇದರಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಮೆಂತ್ಯ ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಮೂರನ್ನು ನೀಟಾಗಿ ವಾಶ್ ಮಾಡ್ಕೊಬೇಕು. ನಾನು ಸೊಸೈಟಿ ಅಕ್ಕಿ ತೊಗೊಂಡಿರೋದ್ರಿಂದ ಇದನ್ನು ಅಟ್ಲೀಸ್ಟ್ ಒಂದು 3 to 4 ಟೈಮ್ಸ್ ನಾವು ವಾಶ್ ಮಾಡ್ಕೊಬೇಕಾಗತ್ತೆ. ನೀಟಾಗಿ ವಾಶ್ ಮಾಡ್ಕೊಬೇಕು. ನೋಡ್ತಾ ಇರ್ಬೋದು ಎಷ್ಟು ಧೂಳಿದೆ ಅಂತೇಳಿ, ಮತ್ತು ಪೌಡರೆಲ್ಲ ಹಾಕಿರ್ತಾರಲ್ಲ, ಅದಕ್ಕೋಸ್ಕರ ನೀಟಾಗಿ ಇದೇ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವನ್ನು. ನಾನಿಲ್ಲಿ ನೀಟಾಗಿ ವಾಶ್ ಮಾಡಿ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ನಾನು ಏನೆಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ನೀರಲ್ಲೇ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿ ಬಂದು ಒಂದು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೇನು ತೊಳೆಯೋ ಅವಶ್ಯಕತೆ ಇಲ್ಲ, ತೊಳೆದಿರೋಂತಹ ಅಕ್ಕಿ ನೀರಿಗೆ ಈ ರೀತಿಯಾಗಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಮಿನಿಮಮ್ ಇಲ್ಲ ಅಂತ ಅಂದರೂ ಒಂದು 6ರಿಂದ 7 ಗಂಟೆ ಅಥವಾ 8 ಗಂಟೆ ನೆನೆಸಿದ್ರೂ ಏನು ತೊಂದರೆ ಇಲ್ಲ. ಎಷ್ಟು ನಾವು ಚೆನ್ನಾಗಿ ನೆನೆಲಿಕ್ಕೆ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ, ಸಾಫ್ಟಾಗಿ ಮತ್ತು ತುಂಬ ಉಬ್ಬಿ ಬರುತ್ತೆ ಹಿಟ್ಟು ಅಂತಲೇ ಹೇಳ್ಬೋದು. ಇದನ್ನು ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 8 ಅವರ್ ನೆನೆಯಕ್ಕೆ ಇಡ್ತಾ ಇದ್ದೀನಿ. ಒಂದು 8 ಅವರ್ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ನಾನು ಪ್ಲೇಟ್ ಕೂಡ ಕವರ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಯಾವ ಕಪ್ಪಲ್ಲಿ ಅಕ್ಕಿ ಹಾಕ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ, 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿಯನ್ನು ನಾನು ಅವಲಕ್ಕಿ ಬಳಸ್ತಾ ಇದ್ದೀನಿ. ಈ ಅವಲಕ್ಕಿ ಬಂದು ಗಟ್ಟಿ ಅವಲಕ್ಕಿ. ಇದನ್ನು ಯಾವ ಟೈಮ್ನಲ್ಲಿ ನಾವು ಆರಿಸ್ಲಿಕ್ಕೆ ಹಾಕ್ಕೊಬೇಕು ಅಂತಂದರೆ, ನಾವು ರುಬ್ಬುವ ಒಂದು 10 ನಿಮಿಷ 5 ನಿಮಿಷ ಅನ್ನೋ ಟೈಮಲ್ಲಿ ನಾವು ಇದನ್ನು ನೀರಲ್ಲೇ ನೆನೆ ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ. ಇವಾಗ ಒಂದು 8 ಅವರ್ ಇದು ನೀಟಾಗಿ ನೆಂದಿದೆ. ನೋಡ್ತಾ ಇರ್ಬೋದು, ಡಬಲ್ ಆಗಿದೆ, ಎಲ್ಲವೂ ಚೆನ್ನಾಗಿ ಉಂತಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾನಿಲ್ಲಿ ನಿಮ್ಗೆ ಆವಾಗಲೇ ಹೇಳ್ದಂಗೆ ಅವಲಕ್ಕಿನ ಇದು ಆರಿಸೋದೇನೋ ಒಂದು 5 ನಿಮಿಷ ಅನ್ನೋಗೆ ನೀರಲ್ಲಿ ಹಾಕ್ಕೊಂಡಿದ್ದೆ. ನಾನು ಇದು ಎರಡನ್ನು ಜೊತೆಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಾನು ಇದೇ ನೀರನ್ನು ಬಳಸ್ಕೊಳ್ತಾ ಇದ್ದೀನಿ, ಏಕೆಂದರೆ ನಾನು ಮುಂಚೆನೇ ಎಲ್ಲ ನೀಟಾಗಿ ತೊಳೆದಿರೋದ್ರಿಂದ ಆ ನೀರು ಏನು ಅಂದರೆ ಸ್ಮೆಲ್ ಏನು ಬಂದಿರೋದಿಲ್ಲ. ಬಟ್ ಈ ನೀರು ಹಾಕಿ ಮಾಡೋದ್ರಿಂದ ದೋಸೆ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಸ್ವಲ್ಪ ಹುಳಿ ಬರೋದಕ್ಕೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಇದನ್ನು 2 ಬ್ಯಾಚ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ವಲ್ಪ ರವೆ ರೀತಿ ಇದೆ. ನಾನು ಇದನ್ನು ಮತ್ತೆ ನುಣ್ಣಗೆ ಆಡಿಸ್ಕೊಳ್ತೀನಿ. ಅದಕ್ಕೂ ಮುಂಚೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ರ ಒಳಗಡೆ ಹಾಕಿ ನಾನು ಆಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬೇಗನೆ ಹಿಟ್ಟು ಉಬ್ಬುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೈ ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಕೈ ಹಾಕಿ ಮಿಕ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ನೊಂದೇನಪ್ಪ ಅಂದರೆ, ತುಂಬ ಚಳಿಗಾಲ ಇರುವಾಗ
ನಾವು ಉಪ್ಪನ್ನು ನೈಟಲ್ಲೇ ಹಾಕಿಡೋದ್ರಿಂದ ನೀಟಾಗಿ ಹಳ್ಳುತ್ತೆ ಹಿಟ್ಟು. ಯಾವುದೇ ರೀತಿ ಸೋಡವನ್ನು ಬಳಸೋ ಅವಶ್ಯಕತೆ ಇಲ್ಲ. ನಾನಿವಾಗ ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ನುಣ್ಣಗಿರಬೇಕು ಹಿಟ್ಟು. ನಾನೊಂದು ದೊಡ್ಡ ತಳಂಥ ಪಾತ್ರೆಯನ್ನು ತೊಗೊಂಡಿದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಗಲವಾದ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಮತ್ತು ಇನ್ನೊಂದು ಬ್ಯಾಚನ್ನು ಇದೇ ರೀತಿ ನಾನು ರುಬ್ಕೊಂಡು ಬರ್ತಾಯಿದ್ದೀನಿ. ಈಗ ಕಂಪ್ಲೀಟಾಗಿ ನಾವು ಏನು ಮಾಡಬೇಕು ಅಂತಂದರೆ ಇದಕ್ಕೆ ಒಂದು ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿ ಓವರ್ ನೈಟ್ ನಾವು ಹುಳಿ ಬರಲಿಕ್ಕೆ ಇಡಬೇಕು ಹಿಟ್ಟನ್ನು. ಆವಾಗಲೇ ತುಂಬ ಚೆನ್ನಾಗಿ ಬರೋದು. ನಾನು ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಹ್ಯಾಂಡನ್ನು ಹಾಕ್ತಾಯಿಲ್ಲ, ಕೈಯಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿಲ್ಲ. ಜಸ್ಟ್ ನಾನು ಜಾರಲ್ಲೇ ಉಪ್ಪೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗೆಲ್ಲ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಹರಳೋದು ತುಂಬ ಲೇಟಾಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಮುಂಚೆನೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ತೀನಿ. ಕ್ಲೋಸ್ ಮಾಡಿ ಇದ್ರ ಮೇಲೆ ಒಂದು ಭಾರವಾಗಿರೋದು ಒಂದು ಏನಾದರೂ ವಸ್ತುನ ನಾನು ಇಟ್ಟು ಇಲ್ಲೇ ಮಡಗ್ತಾ ಇದ್ದೀನಿ. ಮೇಲೇ ನೋಡ್ತಾ ಇರ್ಬೋದು, ಈ ಥರ ಒಂದು ವಸ್ತುವನ್ನು ಮಡಗ್ತಾ ಇದ್ದೀನಿ. ಅಂದರೆ ಒಂದು ಕುಟಾಣಿ ತೊಗೊಂಡು ಅದ್ರ ಮೇಲೆ ಇಡ್ತಾ ಇದ್ದೀನಿ. ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಇವಾಗ ಒಳ್ಕಲ್ಲೆಲ್ಲ ಆಡಿಸ್ಬೇಕಾರೆ ಅಲ್ಲೇ ಆಡಿಸಿ ಒಳ್ಕಲ್ ಮೇಲೇ ಮಡಗಿ ಆ ಗುಂಡ್ಕಲ್ಲನ್ನು ಮಡಗಿ. ಆ್ಯಕ್ಚುಲಿ ನಮ್ಮ ಮನೇಲಿ ನಾನೇ ಆ ರೀತಿ ಮಾಡ್ತಾಯಿದ್ದೆ. ನಂದು ಚಿಕ್ಕವಳಿದ್ದಾಗ, ಅಂದರೆ ನನಗೆ ಅಷ್ಟು ಗೊತ್ತಿಲ್ಲ, ಬಟ್ ಏಜ್ ಗೊತ್ತಿಲ್ಲ, ಬಟ್ ಚಿಕ್ಕವಳಿದ್ದ ಅಷ್ಟು ಮೆಚ್ಯೂರಿಟಿ ಇರಲಿಲ್ಲ. ಆ ಟೈಮ್ನಲ್ಲಿ ನಮ್ಮಮ್ಮ ಮಾಡ್ತಾಯಿದ್ರು. ಸೊ ನಾನು ಅದೇ ರೀತಿ ಆಡಿಸಿ ಅದೇ ರೀತಿ ಇಟ್ಕೊಳ್ತಾ ಇದ್ದೆ. ಸೊ ಇವಾಗೆಲ್ಲ ಮಿಕ್ಸಿ ಜಾರ್ ಬಂದಿರೋದ್ರಿಂದ ಅದರಲ್ಲೇ ಆಡಿಸಿ ಇವಾಗ ಸಪ್ರೇಟ್ ಮಡಗೋವಂಥ ಅವಶ್ಯಕತೆ ಬಂದಿದೆ. ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ಇದು ಓವರ್ ನೈಟ್ ಅಳ್ಬೇಕಾಗಿದೆ ಹಿಟ್ಟು. ಈಗ ಬಿಡ್ತಾ ಇದ್ದೀನಿ ಈ ರೀತಿ. ಇವಾಗ ಓವರ್ ನೈಟ್ ನೆಂದಿದೆ ಹಿಟ್ಟು ಈ ಸೆಟ್ ದೋಸೆಗೆ. ಸೊ ನೋಡ್ತಾ ಇರ್ಬೋದು ನೀವು, ಉಬ್ಬಿ ಬಂದಿದೆ ಹಿಟ್ಟು. ನಾನಿಲ್ಲಿ ಅರ್ಧದಷ್ಟು ಮಾತ್ರ ಹಿಟ್ಟನ್ನು ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಅಲ್ಲೇ ತೂತುಗಳು ಕಾಣಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಚೆನ್ನಾಗಿ ಉಬ್ಬಿದೆ ಫ್ರೆಂಡ್ಸ್ ಹಿಟ್ಟು, ನೋಡ್ತಾ ಇರ್ಬೋದು. ಬಬಸ್ ಇದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಹಿಟ್ಟು ಉಬ್ಬಿದ್ರೆ ದೋಸೆ ಹಾಕಲಿಕ್ಕೆ. ನಾನು ಇದ್ರ ಜೊತೆಯಲ್ಲೇ ಸ್ವಲ್ಪ ಸಕ್ಕರೆನ, ಅಂದರೆ 1 ಟೀ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಸಕ್ಕರೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ, ರೋಸ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳಿ. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ. ಸ್ವಲ್ಪ ಒಂದು 1/4 ಭಾಗದಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ನಾನು ಈ ಗ್ಲಾಸಲ್ಲಿ 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ತಾ ಇದ್ರೂ ಆ ಬಬಲ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಒಂದು ಹದದಲ್ಲಿ ಹಿಟ್ಟು ರೆಡಿ ಆಗಬೇಕು. ಇಲ್ಲ ಅಂತ ಅಂದರೆ ದೋಸೆಗಳು ಚೆನ್ನಾಗಿ ಬರೋಲ್ಲ. ಆ್ಯಕ್ಚುಲಿ ಸೆಟ್ ದೋಸೆ ಮಾಡ್ತಾ ಇರೋದ್ರಿಂದ ಈ ರೀತಿ ಹಿಟ್ಟು ಅರಳಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ದೋಸೆ ತವಾನ ಇಟ್ಟಿದ್ದೇನೆ. ತವ ಕೂಡ ಬಿಸಿ ಇದೆ. ನಾವು ಮೊದಲನೇದಾಗಿ ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಕಿಸ್ಕೊಬೇಕಾಗತ್ತೆ. ಕಾವು ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ದೋಸೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ದೋಸೆಯನ್ನು ಇದು ಜಾಸ್ತಿ ಏನು ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ರೀತಿ ಮಾಡಿದ್ರೆ ಸಾಕು. ಇಷ್ಟು ಒಂದು ಹದದಲ್ಲಿ ನೋಡ್ತಾ ಇರ್ಬೋದು. ಇದರಲ್ಲಿ ಎಣಿಸಲಾರದಷ್ಟು ತೂತುಗಳಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಸ್ಪಾಂಜಿನೆಸ್ ಆಗಿರುತ್ತೆ. ನೀವು ಬೇಕಿದ್ದರೆ ಒಂದು ಸೈಡೇ ಬೇಯಿಸ್ಕೊಬೋದು, ಇಲ್ಲಾಂದರೆ 2 ಸೈಡು ಬೇಯಿಸ್ಕೊಳ್ಳೋದಾದರೆ ಬೇಯಿಸ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಬೇಗನೆ ಹಬೆನಲ್ಲಿ ಬೇಯುತ್ತೆ ಅಂತ ಹೇಳಿ. ಇವಾಗ ದೋಸೆ ನೀಟಾಗಿ ಬೆಂದಿದೆ. ನಾನಿಲ್ಲಿ ಸ್ವಲ್ಪ ಲೈಟಾಗಿ ಆಯಿಲನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಅಥವಾ ತುಪ್ಪ ಹಾಕಿದ್ರೂ ಅಥವಾ ಬೆಣ್ಣೆ ಹಾಕಿದ್ರಂತೂ ಇನ್ನೂ ಸಖತ್ತಾಗಿರುತ್ತೆ ಈ ದೋಸೆ. ನೋಡೋಣ ಹೇಗೆ ಬೆಂದಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು, ನಾನು ಸಕ್ಕರೆ ಹಾಕಿರೋದ್ರಿಂದ ಈ ಒಂದು ಕಲರ್ ಬಂದಿದೆ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಟೇಸ್ಟ್ ಆಗಲಿ, ಆ ಒಂದು ಸ್ಪಾಂಜಿನೆಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಇವಾಗ ಇದು 2 ಸೈಡು ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ 2 ಸೈಡು ಬೇಯಿಸೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಮಾತ್ರ. ನಾನಿವಾಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಆ ಒಂದು ಟೆಕ್ಸ್ಚರ್ ಆಗಲಿ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಸಾಫ್ಟಾಗಿ ಸಿಗಬೇಕು. ಹಾಗೆ ಕೆಳಗಡೆ ತುಂಬ ಕ್ರಿಸ್ಪಿಯಾಗಿರುತ್ತೆ.
ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.